ಪ್ರಿಯ ಸ್ನೇಹಿತರೆ, ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ. ಇಂದಿನ ಈ ವಿಡಿಯೋ ಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದಾಗಿದೆ. ಒಳ್ಳೆಯ ವಿದ್ಯಾರ್ಥಿಗಳಾಗಲು ಕ್ಲಾಸ್ ರೂಮ್ನಲ್ಲಿ ಇರಬೇಕಾದಂತಹ ಅಭ್ಯಾಸಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಮೊದಲನೇದಾಗಿ ವಿದ್ಯಾರ್ಥಿಗಳ ಅಭ್ಯಾಸ. ವಿದ್ಯಾರ್ಥಿಗಳು ಯಶಸ್ಸು ಗಳಿಸಬೇಕಾದರೆ ಕೆಲವೊಂದು ಅಭ್ಯಾಸಗಳನ್ನು ರೂಢಿಸಬೇಕಾಗುತ್ತದೆ. ಬಹಳ ಇದು ಇಂಪಾರ್ಟೆಂಟ್. ಇದು ಶೈಕ್ಷಣಿಕ ಹಾಗೂ ವೈಯಕ್ತಿಕ ಪ್ರಗತಿಗೆ ನೆರವಾಗುತ್ತದೆ. ಇಂಥ ಕೆಲ ಅಭ್ಯಾಸಗಳನ್ನು ಇಲ್ಲಿ ನಾವು ನಿಮಗೆ ನೀಡಲಿದ್ದೇವೆ. ಮೊದಲನೇದಾಗಿ ಸಮಯ ಪಾಲನೆ. ವಿದ್ಯಾರ್ಥಿಗಳು ರೂಢಿಸಬೇಕಾದಂತಹ ಮೊದಲ ಪ್ರಮುಖ ಗುಣ ಎಂದರೆ ಸಮಯ ಪಾಲನೆ. ತರಗತಿಗೆ ಸರಿಯಾಗಿ ಹಾಜರಾಗುವುದು ಬಹಳ ಮುಖ್ಯ. ಟಾಪರ್ ವಿದ್ಯಾರ್ಥಿಗಳು ಶಾಲೆಗೆ ಸರಿಯಾದ ಸಮಯಕ್ಕೆ ಬರುತ್ತಾರೆ ಹಾಗೂ ಯಾವುದೇ ಸೂಚನೆಗಳನ್ನು ತಪ್ಪಿಸುವುದಿಲ್ಲ. ಎರಡನೇದಾಗಿ ಸಿದ್ಧತೆ. ಕ್ಲಾಸ್ಗೆ ಬೇಗ ಬಂದರೆ ಮಾತ್ರ ಸಾಲದು. ಅಂದಿನ ತರಗತಿಗೆ ಬರುವಾಗ ಸರಿಯಾದ ಸಿದ್ಧತೆಯೊಂದಿಗೆ ಬರುವುದು ಮುಖ್ಯ. ಟಾಪರ್ ವಿದ್ಯಾರ್ಥಿಗಳು ಈ ಅಭ್ಯಾಸ ಹೊಂದಿರುತ್ತಾರೆ. ಹಿಂದಿನ ತರಗತಿಯ ಪಾಠಗಳನ್ನು ಪುನರ್ಮನನ ಮಾಡಿಕೊಂಡು ಇವರು ಬರುತ್ತಾರೆ. ಅಸೆಸ್ಮೆಂಟ್ ಸರಿಯಾಗಿ ಎಲ್ಲವನ್ನು ಪೂರ್ಣಗೊಳಿಸಿ ಇವರು ಕ್ಲಾಸ್ಗೆ ಸಿದ್ಧರಾಗಿ ಬರುತ್ತಾರೆ. ಧನಾತ್ಮಕ ಮನೋಭಾವ. ಟಾಪರ್ ವಿದ್ಯಾರ್ಥಿಗಳು ಯಾವತ್ತೂ ಧನಾತ್ಮಕ ಪಾಸಿಟಿವ್ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಹಾಗೂ ಹೊಸ ಕಲಿಕೆಯ ಬಗ್ಗೆ ಮುಕ್ತ ಮನಸ್ಸಿನಿಂದ ಇರುತ್ತಾರೆ. ಇದು ವಿಷಯವನ್ನು ಕಲಿಯಲು ಹಾಗೂ ಮಾಹಿತಿಯನ್ನು ಆಳವಾಗಿ ಗ್ರಹಿಸಲು ನೆರವಾಗುತ್ತದೆ. ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆ. ಟಾಪರ್ ವಿದ್ಯಾರ್ಥಿಗಳು ಯಾವಾಗಲೂ ತರಗತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ತರಗತಿಯ ಚರ್ಚೆಯ ಸಂವಾದ, ಪ್ರಶ್ನೆಗಳನ್ನು ಕೇಳುವುದು, ಗೊಂದಲ ಅನುಮಾನಗಳಿಗೆ ಉತ್ತರ ಕಂಡುಕೊಳ್ಳುವುದು ಸೇರಿ ಪಠ್ಯವನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಎಲ್ಲ ಅಭ್ಯಾಸಗಳನ್ನು ಇವರು ರೂಢಿಸಿಕೊಂಡಿರುತ್ತಾರೆ. ಇದನ್ನು ಎಲ್ಲ ವಿದ್ಯಾರ್ಥಿಗಳು ಪಾಲಿಸಿದರೆ ಅವರು ಕೂಡ ಒಳ್ಳೆಯ ಅಂಕಗಳೊಂದಿಗೆ ಒಳ್ಳೆಯ ಅನುಭವದೊಂದಿಗೆ ವಿದ್ಯಾರ್ಥಿಗಳು ಪಾಸಾಗಲು ಅನುಕೂಲವಾಗುತ್ತದೆ. ಇನ್ನು ಏಕಾಗ್ರತೆ. ಕ್ಲಾಸ್ನಲ್ಲಿ ಶಿಕ್ಷಕರು, ಉಪನ್ಯಾಸಕರು ಪಾಠ ಮಾಡುವಾಗ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳುವುದು ಮತ್ತು ಏಕಾಗ್ರತೆಯಿಂದ ವಿಷಯವನ್ನು ಗ್ರಹಿಸುವುದು ಬಹಳ ಮುಖ್ಯ. ನಿಮ್ಮ ಗಮನವನ್ನು ಬೇರೆಡೆ ಸೆಳೆಯುವ ಯಾವುದೇ ಅಂಶಗಳೊಂದಿಗೆ ದೂರವಿರುವುದು ಉತ್ತಮವಾಗಿದೆ. ನೋಟ್ಸ್ ಮಾಡಿಟ್ಟುಕೊಳ್ಳುವುದು. ಗಮನವಿಟ್ಟು ಕೇಳುವುದರ ಜೊತೆಗೆ ಸರಿಯಾದ ರೀತಿಯಲ್ಲಿ ನೋಟ್ಸ್ ಮಾಡಿಟ್ಟುಕೊಳ್ಳುವುದು, ನೋಟ್ಸ್ಗಳ ಅಚ್ಚುಕಟ್ಟುತನ ಬಹಳ ಮುಖ್ಯ. ಇದು ಮಾಹಿತಿಯನ್ನು ಪುನರ್ಮನನ ಮಾಡಿಕೊಳ್ಳಲು, ರಿವಿಷನ್ಗೆ ಸಹಾಯಕ. ಹಾಗೆ ಪರೀಕ್ಷೆಯ ದೃಷ್ಟಿಯಿಂದ ಇದು ಉತ್ತಮವಾದಂತಹ ವಿಧಾನ. ನಿರಂತರ ಪುನರಭ್ಯಾಸ. ಯಶಸ್ವಿ ವಿದ್ಯಾರ್ಥಿಗಳು ಯಾವತ್ತೂ ಪುನರ್ ಅಭ್ಯಾಸಕ್ಕೆ ಆದ್ಯತೆ ನೀಡುತ್ತಾರೆ. ತಮ್ಮ ನೋಟ್ಸ್ಗಳನ್ನು ಪಾಠಗಳತ್ತ ಇವರು ಮತ್ತೆ ಮತ್ತೆ ಗಮನ ಹರಿಸುತ್ತಾರೆ. ಇದು ಸಿಲೆಬಸ್ಸನ್ನು ಇನ್ನಷ್ಟು ಅರ್ಥ ಮಾಡಿಕೊಳ್ಳಲು ಹಾಗೂ ಪರೀಕ್ಷೆಗೆ ಸದಾ ಸಿದ್ಧರಾಗಲು ಸಹಾಯ ಮಾಡುತ್ತದೆ. ಗುಂಪಿನೊಂದಿಗೆ ಜೊತೆಯಾಗುವುದು. ಸೂಪರ್ ವಿದ್ಯಾರ್ಥಿಗಳು, ಟಾಪರ್ ವಿದ್ಯಾರ್ಥಿಗಳು ಸದಾ ಗ್ರೂಪ್ ಸ್ಟಡಿ ಹಾಗೆ ಚರ್ಚೆಗಳಲ್ಲಿ ತೊಡಗಿಕೊಂಡಿರುತ್ತಾರೆ. ಇದು ವಿವಿಧ ವಿಷಯಗಳನ್ನು ತಿಳಿದುಕೊಳ್ಳಲು ನೆರವಾಗುವುದರ ಜೊತೆಗೆ ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೂ ಸಹಾಯಕ. ವಿದ್ಯಾರ್ಥಿಗಳು ಯಾವತ್ತೂ ಸಹಪಾಠಿಗಳೊಂದಿಗೆ, ಹಿರಿಯರೊಂದಿಗೆ ಬೆರೆತು ಕಲಿಯುವುದು ಕೂಡ ಒಳ್ಳೆಯದು. ಪ್ರಿಯ ವಿದ್ಯಾರ್ಥಿಗಳೇ, ಈ ಟಿಪ್ಸ್ಗಳನ್ನು ನೀವು ನಿಮ್ಮ ಅಭ್ಯಾಸದಲ್ಲಿ ಅಳವಡಿಸಿಕೊಳ್ಳಿ. ಟಾಪರ್ ಆಗಿ ಬದಲಾವಣೆ ಹೊಂದಿ ಯಶಸ್ವಿಯಾಗ್ರಿ ಅಂತ ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟವಾಗಿದೆಯೋ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.